ಹಲೋ ಸ್ಟೂಡೆಂಟ್, ಈಗ ಸ್ಕ್ವೇರ್ ಬೋಲ್ಟದ ನೀವು ಆಲ್ರೆಡಿ ಡ್ರಾ ಮಾಡಿದ್ರಿ. ಅದಕ್ಕೆ ಏನೇನು ಡೈಮೆನ್ಷನ್ ಬೇಕು, ಇದು ಎಷ್ಟು ಬೇಕು, ಇದು 0.8D ಬೇಕು. ಎಷ್ಟು ಬೇಕು? 0.8D. ಸೊ ಇದು ಟೋಟಲ್, ಇದು ಇದು ಡಿ. ಸೊ ಇದು ಡಿ ಇರ್ತೈತೆ. ಇಲ್ಲಿಂದ ಇಲ್ಲೇ ಇದು ಟೋಟಲ್ ಲೆಂತ್, ಇದಕ್ಕೆ ಎಲ್ ಅಂತಾರೆ, ಇಸ್ ಟು 4D ತಗೋರಿ. ಇಲ್ಲಿಂದ ಇಲ್ಲೇ ಥ್ರೆಡೆಡ್ ಲೆಂತ್, ಇದು ಥ್ರೆಡೆಡ್ ಲೆಂತ್ 3D ತಗೋಬೇಕು. ಎಷ್ಟು ತಗೋಬೇಕು? 3D. ಇದಕ್ಕೆ ನಾವು ಈ ಪಾರ್ಟಿಗೆ ಥ್ರೆಡಿಂಗ್ ಅಂತೀವಿ. ಏನಂತೀವಿ? ಥ್ರೆಡಿಂಗ್ ಅಂತೀವಿ. ಏನಂತೀವಿ? ಥ್ರೆಡಿಂಗ್. ಓಕೆ. ಸೊ ಇದು ಟೋಟಲ್ ಪಾರ್ಟ್ಗೆ, ಇಲ್ಲಿಂದ ಇಲ್ಲೇ ಇದು ಟೋಟಲ್ ಪಾರ್ಟ್ಗೆ ನಾವು ಏನನ್ಬೇಕು? ಶ್ಯಾಂಕ್ ಅನ್ಬೇಕು. ಏನನ್ಬೇಕು? ಶ್ಯಾಂಕ್. ಇದು ಹೆಡ್, ಓಕೆ. ಸೊ ದಿಸ್ ಈಸ್ ಹೆಡ್. ಆಮೇಲೆ ದಿಸ್ ಈಸ್ ಫ್ರಂಟ್ ವ್ಯೂ. ಇದು ಟಾಪ್ ವ್ಯೂ. ಇದು ಸೈಡ್ ವ್ಯೂ. ಈಗ ಈ 3 ವ್ಯೂ ಡ್ರಾ ಮಾಡೋಕ್ಕೆ ನಿಮಗೆ ಡೈಮೆನ್ಷನ್ನು ಕೊಟ್ಟಿದ್ದೆ ಲಾಸ್ಟ್ ಟೈಮ್. D = 20. D = 20 ತೊಗೊಂಡ್ರೆ 2D ಅಂದರೆ ಎಷ್ಟಾಗುತ್ತೆ? 0.8D ಅಂದರೆ ಎಷ್ಟಾಗುತ್ತೆ? 16. 0.8D ಅಲ್ಲೇ ಬಂತು, ಇಲ್ಲೇ ಬಂತು. ನೆಕ್ಸ್ಟ್ 3D ಅಂದರೆ ಏನು? 60. 3D ಅಂತೂ ಎಲ್ಲಿ ಬಂತು? ಇಲ್ಲೇ ಬಂತು. ಸೊ D ನಾವು ಆಯ್ಕೆ ಮಾಡಬೇಕು. 20 ತೊಗೊಂಡ್ರೆ ಇವೆಲ್ಲ ಲೆಕ್ಕ ಬರುತ್ತೆ. 1.5D. ಸೊ ಇವೆಲ್ಲ ರೇಡಿಯಸ್ 1.5D. ರೇಡಿಯಸ್ ಎಲ್ಲಿಂದ? ಇಲ್ಲಿಂದ ರೇಡಿಯಸ್. ಇದು ಇಲ್ಲಿಂದ ಇಲ್ಲೇ 30 ತೊಗೊಂಡು 3G30 ಇಟ್ಕೊಂಡು ಇದು ರೇಡಿಯಸ್ ಹಾಕೋದು. ಆಮೇಲೆ ಇದು 10 ಬರುತ್ತೆ. ಇಲ್ಲಿಂದ ಇಲ್ಲೇ 5 ರೇಡಿಯಸ್ ತೊಗೊಂಡು ಇದು ಹಾಕೋದು. ಸೊ ಈಗ ಇದು ಏನಾಗಿದೆ ನೋಡಿ, ಇಲ್ಲೇ ಇದು ಮ್ಯಾಚಿಂಗ್ ಆಗುತ್ತೆ. ಇದು ಮ್ಯಾಚಿಂಗ್ ಆಯಿತು. ಸೊ ಇದು ಫ್ರಂಟ್ ವ್ಯೂಗೆ ಮ್ಯಾಚಿಂಗ್ ಆಯಿತು. ಅದೇ ಥರ ಈ ಲೈನ್ ಇಲ್ಲೇ ಹೋಗಿ ಮ್ಯಾಚಿಂಗ್ ಆಗುತ್ತೆ. ಈ ಲೈನ್ ಇಲ್ಲೇ ಇಲ್ಲೇ ಹೋಗಿ ಮ್ಯಾಚಿಂಗ್ ಆಗುತ್ತೆ. ಅದೇ ಥರ ಇದು ಲೈನ್ ಇಲ್ಲಿ ಹೋಗಿ ಮ್ಯಾಚಿಂಗ್ ಆಗುತ್ತೆ. ಸೊ ಅದಕ್ಕೆ ಇದು ಇಲ್ಲೇ 2 ಹೆಡ್ ಬರುತ್ತೆ, ಇಲ್ಲೇ 3 ಹೆಡ್ ಬರುತ್ತೆ. ಸೊ ಇದು ನೀವು ತಿರುಗಿಸಿ ಇಟ್ಟರೆ ಈ ಥರ ಮೇಲ್ಗಡೆ 3 ಬರುತ್ತೆ, ಫ್ರಂಟ್ದಾಗ 2 ಬರುತ್ತೆ. ಸೊ ಇದು ಹೆಕ್ಸಾಗೋನಲ್ ಬೋರ್ಡ್. ಈಗ ನಟ್ದಾಗ ಏನಾಗುತ್ತೆ? ನಟ್ದ ಏನು ಭಾಳ ವಿಷಯ ಏನಿಲ್ಲ. ಇದು ಏನೈತಲ್ಲ, ಇದು =D ತಗೋತೀವಿ. =D. ಇದು 20 ಇದ್ದರೆ, ಇದು ಇಲ್ಲಿಂದ 20 ಇದ್ದರೆ ಇದು ಕೂಡ 20 ತಗೋತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸೇಮ್ ಇದೆ ನೋಡಿ, ಹೆಕ್ಸಾಗೋನಲ್ ಸೇಮ್ ಮಾಡಿದ್ವಿ. ಇದು ಏನು ಮಾಡಿದ್ವಿ? =D ತೊಗೊಂಡ್ವಿ. ಏನು ತೊಗೊಂಡ್ವಿ? T = D ತೊಗೊಂಡ್ವಿ. T = D. ಆಮೇಲೆ ಸೇಮ್ ಇದು ಥರ ಡ್ರಾ ಮಾಡಿವಿ. ಸೊ ದಿಸ್ ಈಸ್ ಅ ಸಿಂಬಾಲ್. ಇದು ಸಿಂಬಾಲ್. ಇದು ಯಾಕಂದರೆ ಸರ್ಕಲ್ದಾಗ ಏನಾಗುತ್ತೆ? ಒಳಗಿನ ಸರ್ಕಲ್ ಪೂರ್ತಿ ಬರುತ್ತೆ, ಆಮೇಲೆ ಮ್ಯಾಲಿನ ಸರ್ಕಲ್ ಕಡಿಮೆ ಆಗುತ್ತೆ. ಯಾವ ಇದ್ರಾಗ? ನಟ್ದಲ್ಲಿ. ಸೊ ಇದು ಇಲ್ಲೇ 3 ಬಂತು, 1 2 3. ಆಮೇಲೆ ಈ ಸೈಡ್ಗೆ ಏನಾಯ್ತು? 2 ಬಂತು. ಸೊ ಇದು ಒಳಗಿಂದ ಏನಿದೆ? ಥ್ರೆಡಿಂಗ್ ಪೊಸಿಷನ್. ಇದು ಈಗ ಬೇಕಾದರೆ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಹೆಂಗಾಗುತ್ತೆ ಥ್ರೆಡಿಂಗ್ ಅಂದರೆ. ಇಲ್ಲೇ ನೋಡಿ, ಫಸ್ಟ್ ಯಾವುದೋ ಒಂದು ಪೀಸ್ದಲ್ಲಿ ನೀವೇನು ಮಾಡ್ತೀರಾ? ಡ್ರಿಲ್ ಹಾಕ್ತೀರಾ. ಹಿಂಗೆ ಡ್ರಿಲ್ ಹಾಕ್ತೀರಾ. ಸೊ ಡ್ರಿಲ್ ಆದರೆ ಡ್ರಿಲ್ದ 45 ಡಿಗ್ರಿದ ಇದು, ಸೊ 120 ಡಿಗ್ರಿದ ಇದು ಇಲ್ಲೇ ಇಷ್ಟು ಶೇಪ್ ತಯಾರಾಗುತ್ತೆ. ಆಮೇಲೆ ಏನು ಮಾಡ್ತಿದ್ದ? ಇದು ಟೇಪ್ ಇರ್ತೈತೆ, ಟ್ಯಾಪ್ ಅಂತಾರೆ. ಈ ಟ್ಯಾಪ್ಗೆ ನೀವು ಇಲ್ಲೇ ಒಳಗಡೆ ಹಾಕ್ತೀರ. ಸೊ ಇದು ಟ್ಯಾಪ್ ಏನಾಗುತ್ತೆ? ಇಲ್ಲಿಂದ ಇಲ್ಲೇ ಮಟ್ಟ ಹೋಗ್ತೈತಿ. ಇಲ್ಲಿಂದ ಇಲ್ಲೇ ಟಚ್ ಆಗೋದಿಲ್ಲ ಇದು, ಯಾಕೆಂದರೆ ಅಬ್ಸ್ಟ್ರಾಕ್ಷನ್ ಇರುತ್ತೆ. ಸೊ ದಿಸ್ ಈಸ್ ಅ ಟ್ಯಾಪ್. ಸೊ ಅದಕ್ಕೆ ಇದು ಈ ಥರ ಸೆಕ್ಷನಿಂಗ್ ಮಾಡಿದರೆ ಇದು ತೋರಿಸ್ವಿ. ಇಲ್ಲ ಅಂದರೆ ಏನಾಗುತ್ತೆ? ಡಾಟೆಡ್ ಆಗುತ್ತೆ. ಡಾಟೆಡ್ ತೋರಿಸ್ವಿ. ಸೊ ಇದು ಡ್ರಿಲ್ ಆಗುತ್ತೆ. ಅದಕ್ಕೆ ನಮ್ಗೆ ಏನಿರ್ತದೆ? ಡ್ರಿಲ್ ಪೂರ್ತಿ ಇರುತ್ತೆ. ಪೂರ್ತಿ. ಸೊ ಒಳಗಿನ ಸರ್ಕಲ್ ಏನೈತಲ್ಲ, ಇಲ್ಲಿ ನೋಡಿ, ಇದು ಒಳಗಿನ ಸರ್ಕಲ್, ಇದು ಡ್ರಿಲ್. ಆಮೇಲೆ ಹೊರಗಿನ ಸರ್ಕಲ್ ಇಲ್ಲಿಂದ ಇಲ್ಲ, ಇದು ಟ್ಯಾಪ್. ಇದು ಒಂದು ನಟ್ದಲ್ಲಿ ಆಗಿರ್ತೈತೆ. ಅದಕ್ಕೆ ಇದು ಸಿಂಬಾಲು ಅಂತೀವಿ. ಈ ಥರ ನಾವು ಡ್ರಾಯಿಂಗ್ದಲ್ಲಿ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಮಾಡಬೇಕು.
ಇದು ನಟ್ ಸಂಬಂಧ, ಇದು ನಟ್ ಸಂಬಂಧ. ಅದೇ ಬೋಲ್ಟ್ ಇದ್ದರೆ, ಈಗ ಬೋಲ್ಟ್ ಇದೆ ನೋಡಿ, ಇದು ಬೋಲ್ಟ್ ಇದೆ, ಇದು ಥ್ರೆಡಿಂಗ್ ಇದೆ, ಇದು ಈ ಥರ ಇರ್ತದೆ ಮೊದಲು. ಆಮೇಲೆ ಇಲ್ಲಿ ಏನು ಮಾಡ್ತೀರಾ, ಥ್ರೆಡಿಂಗ್ ಹಾಕ್ತೀರಾ, ಇಲ್ಲೇ ಥ್ರೆಡಿಂಗ್ ಹಾಕ್ತೀರಾ. ಸೊ ಅವಾಗ ಏನಾಗುತ್ತೆ, ಈ ಥರ ಬರುತ್ತೆ ನೋಡಿ, ಈ ಥರ. ಅಂದರೆ ಇದು ಶೇಪ್ಗೆ ಈ ಥರ ಮೇಲೆ ಇಲ್ಲೇ ನೋಡಿ, ಇಲ್ಲಿ ಇದು ಪೂರ್ತಿ ಏನಾಯ್ತು, ಇದು ಸ್ವಲ್ಪ ಬೇರೆ ಇದೆ, ದಿಸ್ ಇಸ್ ರಾಂಗ್. ಇಲ್ಲೇ ನೋಡಿ ಈ ಥರ ಒಂದು ಬಾರ್ ಇರ್ತೈತೆ. ಈ ಬಾರ್ಗೆ ನಾವು ಏನು ಮಾಡ್ತೀವಿ, ಒಳಗಡೆ ಥ್ರೆಡಿಂಗ್ ಹಾಕ್ತೀವಿ ಡಾಯ್ ಮುಖಾಂತರ. ಯಾವ ಮುಖಾಂತರ, ಡಾಯ್ ಮುಖಾಂತರ. ಇದು ಡಾಯ್ ಮುಖಾಂತರ. ಸೊ ಇದು ಸಿಂಬಾಲಿಕ್ ರಿಪ್ರೆಸೆಂಟೇಷನ್. ನಾವು ಹೆಂಗೆ ಈಗ ಒಂದು ಸ್ಕೂಲ್ ಹುಡುಗರದ ಸಾಲಿಕ್ಕಿಂತ ಮುಂಚೆ ಒಂದು ಸ್ಕೂಲ್ ಹುಡುಗಂದ ಬ್ಯಾಗ್ ಇದ್ದು ಪೋಸ್ಟರ್ ಹಾಕಿರ್ತಾರೆ. ಅಂದರೆ ಮುಂದೆ ಏನು ಗುರ್ತಾಗಬೇಕು, ಮುಂದೆ ಸಾಲಿ ಇದೆ, ಅಥವಾ ಯಾವುದೋ ಒಂದು ಟರ್ನಿಂಗ್ ಇದೆ, ಅಥವಾ ಯಾವುದೋ ಒಂದು ಬ್ರಿಡ್ಜ್ ಇದೆ, ಅಥವಾ ರೈಲ್ವೆ ಪಾಠ ಇದೆ, ಹೆಂಗೆ ಸಿಂಬಾಲ್ ಆಗ್ತಾರಲ್ಲ ಅದೇ ಥರ ಇದು ಸಿಂಬಾಲ್. ದಿಸ್ ಇಸ್ ಅ ಸಿಂಬಾಲ್ ಆಫ್ ದ ಥ್ರೆಡಿಂಗ್ ಸಿಂಬಾಲ್. ಅಂದರೆ ನಾವು ಈ ಥರ ಹಾಕೋಂಗಿಲ್ಲ, ಈ ಥರ ಹಾಕಬಾರ್ದು. ಸೊ ಇದು ರಿಪ್ರೆಸೆಂಟೇಷನ್. ಒಂದು ಲೈನ್ ಒಳಗಡೆ ಹಾಕಿದರೆ ಇದು 1 mm ಗ್ಯಾಪ್ ತೊಗೋಬೇಕು, ಅಥವಾ 1.5 mm ಗ್ಯಾಪ್ ತೊಗೊಂಡು ಈ ಥರ ಲೈನ್ ಹಾಕಿ, ಆಮೇಲೆ ಇಲ್ಲೇ 45 ಡಿಗ್ರಿ ಚಾಂಫರ್ ಮಾಡಬೇಕು. ಇಲ್ಲೇನು 45 ಡಿಗ್ರಿ ಚಾಂಫರ್ ಮಾಡಬೇಕು. ಇಲ್ಲಿ ನೋಡಿ ಎಷ್ಟು ಹಾಕಿದ್ದಾರೆ, 1 × 45 ಡಿಗ್ರಿ. ಇದು C × 145 ಅಂದರೆ 1 mm. ಇಲ್ಲಿಂದ ಇಲ್ಲೇ 1 mm ತೊಗೋಬೇಕು, ಆಮೇಲೆ ಚಾಂಫರ್. ಯಾಕೆಂದರೆ ಇದು ತಯಾರು ಮಾಡುವಾಗ ಇಲ್ಲೇ ಒಂದು ಸ್ವಲ್ಪ ಬರ್ ಬಂದಿರ್ತೈತೆ, ಅದು ನೀವು ಟಚ್ ಮಾಡಿದರೆ ಏನಾಗುತ್ತೆ, ಅದು ಕೈಗೆ ಇಂಜುರೀಸ್ ಆಗ್ಬೋದು. ಅದಕ್ಕೆ ಇದು ಏನು ಮಾಡ್ತಾರೆ, ಇಲ್ಲೇ ಸ್ವಲ್ಪ ಚಾಂಫರ್ ಮಾಡಬೇಕು. ಸೊ ದಿಸ್ ಈಸ್ ಅ ಥ್ರೆಡೆಡ್ ಲೆಂತ್, ದಿಸ್ ಈಸ್ ಅ ಟೋಟಲ್ ಶಾಂಕ್ ಲೆಂತ್. ಸೊ ಇದೇ ಥರ ಬಾರ್ ಇರ್ತೈತೆ, ದಿಸ್ ಈಸ್ ಈಕ್ವಲ್ ಟು D. ಓಕೆ, ಸೊ ಇದು ಸಿಂಬಾಲಿಕ್ ರಿಪ್ರೆಸೆಂಟೇಷನ್. ಸೊ ನಟ್ದಾತು. ಆಮೇಲೆ ಅಸೆಂಬ್ಲಿ ಒಂದು ತೆಗಿತಾರೆ. ಈಗ ಅಸೆಂಬ್ಲಿಗೆ ನಿಮಗೆ ಎಕ್ಸಾಮ್ದಾಗ ಅಸೆಂಬ್ಲಿನೂ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಏನಿದೆ, ಇದು ನೋಡಿ ಹೆಕ್ಸಾಗೋನಲ್ ಬೋಲ್ಟ್. ಅದೇ ಥರ ಸ್ಕ್ವೇರ್ ಬೋಲ್ಟ್ ಬರ್ತೈತೆ. ಈಗ ನೋಡಿ ಸ್ಕ್ವೇರ್ ಬೋಲ್ಟ್ ನಿಮ್ಗೆ ಕಾಣತೈತೆ, ಸ್ಕ್ವೇರ್ ಬೋಲ್ಟ್. ಈಗ ಸ್ಕ್ವೇರ್ ಬೋಲ್ಟ್ದಾಗ ಏನು ವ್ಯತ್ಯಾಸ ಇದೆಯಪ್ಪ, ಸೊ ಇದರಾಗೂ D ಕೊಡ್ತಾರೆ, ನಿಮಗೆ D ಕೊಟ್ಟಿದ್ದಾರೆ. ಸೊ D ನೀವು ಫಿಕ್ಸ್ ಮಾಡ್ತೀರಾ, ಇಲ್ಲಿಂದ ಇಲ್ಲೇ ಎಷ್ಟು ಹೋಗ್ತೀರಾ, 20. ಸೊ ಇದು 20 ತೊಗೊಂಡ್ರೆ, ಇದು ಎಷ್ಟು ಬರಬೇಕು, ಇಲ್ಲಿಂದ ಇಲ್ಲಿ ಎಷ್ಟು ಬರಬೇಕು, 1.5D ಪ್ಲಸ್ 3 mm ತೊಗೋಬೇಕು. ಸೊ 20 ಇದ್ದರೆ ಎಷ್ಟಾಗುತ್ತೆ, 30 + 3, 33 ತೊಗೋಬೇಕು. ಇಲ್ಲಿಂದ ಇದು 33, ಇದು 33 ತೊಗೋಬೇಕು. ನೆಕ್ಸ್ಟ್ ಇಲ್ಲೇ ತೆಗಿಬೇಕು. ಇದು ಎಷ್ಟು ಬರಬೇಕು, ಇಲ್ಲಿಂದ ಇಲ್ಲೇ 0.8D. ಸೊ 20 ತೊಗೊಂಡ್ರೆ ಇದು ಎಷ್ಟಾಗುತ್ತೆ, 16 ಆಗುತ್ತೆ. ಇಲ್ಲಿಂದ ಇಲ್ಲೇ ಎಷ್ಟು ತೊಗೋಬೇಕು, ಸೇಮ್ ಪಾಯಿಂಟ್. ಇದು ಎಷ್ಟಿದೆ, 33. ಸೊ ಇದು ಕೂಡ ಇಲ್ಲಿಂದ ಇಲ್ಲೇ 33 ತೊಗೋಬೇಕು. ರೇಡಿಯಸ್ ಎಷ್ಟು ತೊಗೋಬೇಕು, ರೇಡಿಯಸ್ ಈಕ್ವಲ್ ಟು 40 ತೊಗೋಬೇಕು. 40 ತೊಗೊಂಡು ಇಲ್ಲಿಂದ ಇಟ್ ಕೇಸ 40, ಇದು 40 ಹಿಂಗೆ ಇಟ್ ಕೇಸ ಹಿಂಗೆ ರೇಡಿಯಸ್ ಆಗಬೇಕು. ಸೊ ಇದು ಒಂದು ರೇಡಿಯಸ್. ಸೊ ಇದು ಒಂದು ಫ್ರಂಟ್ ವ್ಯೂ, ದಿಸ್ ಇಸ್ ಅ ಸೈಡ್ ವ್ಯೂ. ಸೊ ಈ ಸ್ಕ್ವೇರ್ ಬೋಲ್ಟದ ಇದೇ ಥರ ಹಾಕಿರ್ತಾರೆ. ಯಾಕಂದರೆ ನೀವು ಮೇಲ್ಗಡೆ ನೋಡಿದ್ರೂ ಇದೇ ಥರ ಕಾಣ್ತೈತೆ ನಿಮಗೆ ಸೈಡ್. ಅದಕ್ಕೆ ಫ್ರಂಟ್ ಮತ್ತು ಸೈಡ್ ವ್ಯೂ. ಈಗ ಇಲ್ಲಿಂದ ಇಲ್ಲಿ ಸಪೋಸ್ ದಿಸ್ ಇಸ್ ಯಾವುದು ಆ್ಯಂಗಲ್, ಈಗ ನೋಡಿ ಇದು ಯಾವ ಆ್ಯಂಗಲ್, ಇದು ಡಾಟೆಡ್ ಹಾಕಿದ್ದೀನಿ. ಸೊ ಡಾಟೆಡ್ ಹಾಕಿದ್ದೀನಿ ಅಂದರೆ ಇಲ್ಲಿಂದ ನೋಡಿ ಅಂದರೆ ಡಾಟೆಡ್ ಬರಲ್ಲ, ಇದು ಏನಾಗುತ್ತೆ, ಡಾಟೆಡ್ ಬರಲ್ಲ. ಇಲ್ಲಿಂದ ನೋಡಿದರೆ ಇದು ಡಾಟೆಡ್ ಬರುತ್ತೆ. ಸೊ ಇದು ಯಾವ್ದು ಆ್ಯಂಗಲ್ದಾಗ ಆಗಿದೆ, ಫಸ್ಟ್ ಆ್ಯಂಗಲ್ದಲ್ಲಿ ಆಗಿದೆ. ಯಾವ್ದು ಆ್ಯಂಗಲ್ದಲ್ಲಿ ಆಗಿದೆ ಇದು, ಯಾಕೆಂದರೆ ಇಲ್ಲಿಂದ ನೋಡಿ ಇಲ್ಲೇ ಡ್ರಾಯಿಂಗ್ ಬಿಡಿಸಿದ್ದಾರೆ ಅಂದರೆ ಇದು ಫಸ್ಟ್ ಆ್ಯಂಗಲ್ದಲ್ಲಿ ಆಗಿದೆ. ಸೊ ಈ ಸ್ಕ್ವೇರ್ ನಟ್. ಈಗ ಸ್ಕ್ವೇರ್ ನಟ್ ಹೆಂಗಿರ್ತೈತಪ್ಪ, ಸೇಮ್ ಸ್ಕ್ವೇರ್ ನಟ್, ಹೆಕ್ಸಾಗೋನಲ್ ನಟ್ ನಾವು ತೊಗೊಂಡಿವಿ. ಅದಕ್ಕೆ ಇದು ಡೆಪ್ತ್ ಹೆಂಗಿರ್ತೈತೆ, ದಿಸ್ ಈಕ್ವಲ್ ಟು ಎಷ್ಟಿರುತ್ತೆ, ಟಿ ಈಸ್ ಈಕ್ವಲ್ ಟು ಡಿ ಎಷ್ಟಿದೆ ನಮ್ಮದು, 20 ಇದೆ. ಎಷ್ಟಿದೆ, 20. ಸೊ ಇದು ಸ್ಕ್ವೇರ್ ಬೋಲ್ಟ್ ಈ ಥರನೂ ತೆಗಿಬೋದು. ಈ ಥರ ತೆಗೆದಿದ್ರೆ ಏನಾಗುತ್ತೆ, ಇಲ್ಲಿಂದ ಇಲ್ಲೇ 2 ಹೆಡ್ ಕಾಣ್ತೈತೆ. ನೀವು ಬರೀ ಹಿಂಗೆ ತೆಗೆದಿದ್ರೆ ಬರೀ 1 ಹೆಡ್ ಕಾಣ್ತದೆ ನಿಮಗೆ, 1. ಬಟ್ ಥಿಕ್ನೆಸ್ ಎಷ್ಟು ಬರಬೇಕು ಇದ್ರದ್ದು, ಈಕ್ವಲ್ ಟು ಡಿ ಬರಬೇಕು. ಸೊ ಡಿ ಎಷ್ಟು ತಗೋತೀರಾ ನೀವು, ಡಿ ಈಸ್ ಈಕ್ವಲ್ ಟು 20. ಸೊ 20 ತೊಗೊಂಡ್ರೆ ಇದು 20 ತೊಗೋಬೇಕು. ಎಕ್ಸಾಮ್ದಲ್ಲಿ 20 ಕೇಳಿದರೆ 20 ತೊಗೋರಿ, 24 ಕೇಳಿದರೆ 24 ತೊಗೋಬೇಕು. ಅಂದರೆ ಡಯಾಮೀಟರ್ ಆಫ್ ಬೋಲ್ಟ್ ಎಷ್ಟಿರುತ್ತೆ ಅಷ್ಟೇ ತೊಗೋಬೇಕು. ಸೊ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಸೊ ಈಗ
ನೆಕ್ಸ್ಟ್ ನೋಡಿ, ಈಗ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ನಟದ ಇರ್ತದೆ ನೋಡಿ. ಈಗ ಇಲ್ಲೆಂತಲ್ಲ ನಮ್ಮ ನಿಮ್ಮಿ ಬುಕ್ನಾಗ ಕೊಟ್ಟಿದ್ದಾರೆ. ಈಗ ನೋಡಿ, ಇದು ಥ್ರೆಡ್ ಇದೆ, ಇದು ಥ್ರೆಡ್ ಇದೆ, ಈ ಥರ ಬರ್ತದೆ. ಈಗ ಹೆಂಗೆ ಇರ್ತದೆ, ಇದು ಹೊರಗಡೆ ಸರ್ಕಲ್ ಏನೈತಲ್ಲ ಪೂರ್ತಿ ಬರುತ್ತೆ, ಹೊರಗಡೆ ಸರ್ಕಲ್ ಪೂರ್ತಿ ಬರುತ್ತೆ. ಯಾಕೆಂದರೆ ನಿಮಗೆ ಹೇಳಿದ್ದೀನಿ, ಇದು ಏನೈತಲ್ಲ ಇಲ್ಲೇ ನೋಡಿ, ಇಲ್ಲಿ ನೋಡಿ, ಇದು ಹೊರಗಿನ ಸರ್ಕಲ್ ಪೂರ್ತಿ ಆಗುತ್ತೆ. ಇಲ್ಲೇ ಏನಾಗೈತಲ್ಲ ಇದು ಡಾಯ್ ಮುಖಾಂತರ ಕಟ್ ಆಗಿರ್ತದೆ. ನೀವು ಡಾಯ್ ನಿಮಗೆ ತೋರಿಸಿದ್ದೀನಿ ಹೆಂಗಿರ್ತದೆ ಡಾಯ್ ಅಂದರೆ, ಇಲ್ಲಿ ನೋಡಿ ಈ ಥರ ಡಾಯ್ ಇರ್ತೈತೆ. ಈ ಡಾಯ್ಗೆ ಏನು ಮಾಡ್ತಾರೆ, ಇದರ ಮೇಲೆ ತಿರುಗಿಸ್ತಾರೆ. ಇಲ್ಲೇ ಒಂದು ರಾಡ್ ಹಾಕ್ತಾರೆ, ಇಲ್ಲೇ ಒಂದು ರಾಡ್ ಹಾಕ್ತಾರೆ, ಸೈಡ್ಗೆ ಒಂದು ಹೋಲ್ ಇರ್ತೈತೆ. ಈ ತಿರುಗಿಸಿದರೆ ಈ ಥರ ಡಾಯದ ಮೇಲೆ, ಇದು ಬೋಲ್ಟ್ ಮೇಲೆ ಈ ಥರ ಥ್ರೆಡಿಂಗ್ ಆಗುತ್ತೆ, ಅಥವಾ ಥ್ರೆಡಿಂಗ್ ಲೇತ್ ಮೆಷಿನ್ ಮೇಲೆ ಕೂಡ ಮಾಡ್ತಾರೆ. ಸೊ ಇದು ಏನೈತಲ್ಲ ಈ ಥರ ಇದ್ದರೆ, ಈ ಥರ ಇದು ಪೂರ್ತಿ ಹಾಕೊಂಡಿರ್ತದೆ, ಆಮೇಲೆ ಒಳಗಡೆ ಇದು ಥ್ರೆಡಿಂಗ್ ಆಗಿರ್ತದೆ. ಅದಕ್ಕೆ ಇಲ್ಲೇ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ದಲ್ಲಿ ಏನಾಗುತ್ತೆ, ಹೊರಗಡೆ ಸರ್ಕಲ್, ಹೊರಗಿನ ಸರ್ಕಲ್ ಏನೈತಲ್ಲ ಪೂರ್ತಿ ಬರುತ್ತೆ, ಆಮೇಲೆ ಒಳಗಿನ ಸರ್ಕಲ್ ಸ್ವಲ್ಪ ಮುಕ್ಕಾಲು ಭಾಗ ಬರುತ್ತೆ, ಇದು ಕಡಿಮೆ ಆಗುತ್ತೆ. ಸೊ ಇದು ಸಿಂಬಾಲ್ ಆಫ್ ದ ಔಟ್ಸೈಡ್ ಸರ್ಕಲ್, ಔಟ್ಸೈಡ್ ಥ್ರೆಡಿಂಗ್ ಅಥವಾ ಕನ್ವೆನ್ಷನಲ್ ಎಕ್ಸ್ಟರ್ನಲ್ ಥ್ರೆಡಿಂಗ್ ಸಿಂಬಾಲ್. ಅದೇ ರೀತಿ ಈಗ ಇದು ಏನಿದೆ ನಟ್, ಈಗ ನಟ್ದ ಹೆಂಗಿರ್ತದಪ್ಪ, ಇದು ಕಟ್ ಮಾಡಿ ಒಳಗಡೆ ಹಾಕಿದರೆ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಇಲ್ಲೇ ಏನಿರ್ತದೆ, ಇದು ಈ ಥರ ಬರುತ್ತೆ, ಇದು ಒಳಗಡೆ ಹಾಕಿದ್ದಾಗ, ಇದು ಈ ಬೋಲ್ಟ್ ಒಳಗಡೆ ಹಾಕಿದ್ದಾಗ ಈ ಥರ ಬರುತ್ತೆ. ಸೊ ದಿಸ್ ಈಸ್ ಅ ಸಿಂಬಾಲ್, ದಿಸ್ ಈಸ್ ಅ ಇಂಟರ್ನಲ್ ಸಿಂಬಾಲ್, ಇದು ಇಂಟರ್ನಲ್ ಥ್ರೆಡಿಂಗ್ ಸಿಂಬಾಲ್. ಸೊ ಇಂಟರ್ನಲ್ ಥ್ರೆಡಿಂಗ್ ಸಿಂಬಾಲ್ ನಾವು ಏನು ಮಾಡ್ತೀವಿ, ಇಂಟರ್ನಲ್ ಥ್ರೆಡಿಂಗ್ ಸಿಂಬಾಲ್ದಲ್ಲಿ ಏನು ಮಾಡ್ತೀವಿ, ಫಸ್ಟ್ ನಮ್ಮದು ಡ್ರಿಲ್ ಹಾಕ್ತೀವಿ, ಆಮೇಲೆ ಡ್ರಿಲ್ಗೆ ಶೇಪ್ ಈ ಥರ ಬರುತ್ತೆ. ನೆಕ್ಸ್ಟ್ ಈ ಥರ ಟ್ಯಾಪ್ ಹಾಕ್ತೀವಿ, ಸೊ ಆವಾಗ ಈ ಥರ ಬರುತ್ತೆ ನಮಗೆ. ಈ ಥ್ರೆಡಿಂಗ್ಗೆ ಇದು ನಟ್, ಇದು ಬೋಲ್ಟ್ ಫಿಕ್ಸ್ ಆಗುತ್ತೆ. ಸೊ ಇದು ನಟ್ದ ಈ ಥರ ತೋರಿಸ್ಬೇಕು ನಾವು. ಸೊ ಅಲ್ಲೇ ನಟ್ಗೆ ನಾವು ಈ ರೀತಿ ತೋರಿಸ್ತೀವಿ ಸೆಕ್ಷನಿಂಗ್ ಹಾಕಿ. ಸೊ ಇದರದ ಸಿಂಬಾಲ್ ಇಲ್ಲಿಂದ ನೋಡಿದಾಗ ಸಿಂಬಾಲ್ ಹೆಂಗೆ ಬರುತ್ತೆ ನೋಡಿ, ಒಳಗಡೆ ಡ್ರಿಲ್ಲಿಂಗ್ದ ಪೂರ್ತಿ ಬರುತ್ತೆ, ಟ್ಯಾಪ್ದ ಏನಿದೆ ಅದು ಸ್ವಲ್ಪ ಭಾಗ ಕಡಿಮೆ ಆಗುತ್ತೆ, ಮುಕ್ಕಾಲು ಭಾಗ ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕೆಂದರೆ ಎಕ್ಸಾಮ್ದಲ್ಲಿ ಒಂದೊಂದು ಸಲ ಕೇಳ್ತಾರೆ, ಡ್ರಾ ದ ಕನ್ವೆನ್ಷನಲ್ ಸಿಂಬಾಲ್ ಆಫ್ ಎಕ್ಸ್ಟರ್ನಲ್ ಥ್ರೆಡ್ ಆ್ಯಂಡ್ ಇಂಟರ್ನಲ್ ಥ್ರೆಡ್. ಸೊ ಆವಾಗ ಇದು ಸೈಡ್ ಯೂನು ಡ್ರಾ ಮಾಡಬೇಕು, ಫ್ರಂಟ್ ಯೂನು ಡ್ರಾ ಮಾಡಬೇಕು, ಸೈಡ್ ಯೂನು ಡ್ರಾ ಮಾಡಬೇಕು. ಓಕೆ, ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಡ್ರಾ ದ ಕನ್ವೆನ್ಷನಲ್ ಸಿಂಬಾಲ್ ಆಫ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಥ್ರೆಡ್ ವಿತ್ ಎಡ್ಜ್ ವ್ಯೂ ಅಂದರೆ ಏನು, ಎಂಡ್ ವ್ಯೂ ಡ್ರಾ ಮಾಡಿ ನೀವು ಡ್ರಾ ಮಾಡಬೇಕು. ಸೊ ಇದಷ್ಟು ಡ್ರಾ ಮಾಡಿ ನನಗೆ ಡ್ರಾಯಿಂಗ್ ಕಳಿಸ್ಕೊಡ್ಬೇಕು. ಓಕೆ.